ನನ್ನ ಒಡ ಹುಟ್ಟಿದವರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವೆಲ್ಲರೂ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವರಲ್ವಾ. ನನ್ನ ತಾಯಿ, ತಂಗಿ, ತಮ್ಮಂದಿರೇ ನನ್ನ ಜೀವ, ಜೀವನ, ನನ್ನ ಸರ್ವಸ್ವ. ಧರ್ಮರಾಜು, ನಿನ್ನ ಧರ್ಮ ಬುದ್ಧಿನೇ ನಿನ್ನನ್ನು ಯಾವತ್ತಿಗೂ ಕಾಪಾಡುತ್ತಪ್ಪ, ಯಾವತ್ತಿಗೂ ಕಾಪಾಡುತ್ತೆ. ಅಯೋಗ್ಯನಾದ 100 ಜನ ಮಕ್ಕಳಿಗಿಂತಲೂ ಯೋಗ್ಯನಾದ ನಿನ್ನಂಥ ಒಬ್ಬ ಮಗ ಸಾಕಪ್ಪ, ಒಬ್ಬ ಮಗ ಸಾಕಪ್ಪ. ಅಪ್ಪಾಜಿ, ನಾನು ನಿಮಗೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ದೇವ್ರು ನನಗೆ ಕೊಡ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪಾಜಿ, ಆಶೀರ್ವಾದ ಮಾಡಿ. ಒಂದಾಗಿ ಬಾಳುವ ಆಳುವ ಸಹಜೀವನ ಸವಿಜೆ ನಿನ್ನ ಸದನ. ಒಂದಾಗಿ ಬಾಳುವ ಶರಣ್ರಿ ಅವ. ದೇವ್ರು ಚೆನ್ನಾಗಿಟ್ಟಿರಪ್ಪ. ಏನಪ್ಪಾ ಧರ್ಮಣ್ಣ, ಇಷ್ಟೊಂದು ಆರಾಮಾಗಿ ಕುಂತಿ? ತ್ಯಾಗು ಪಾಸು ಅಂತ ಕೇಳಿದ ತಕ್ಷಣ ಹಳೆ ಹಾಡು ಕೇಳ್ತಾ ಹೊಸ ಕನಸು ಕಟ್ತಿದ್ದಾನೆ. ಪುಟ್ಟಪ್ಪ, ನಾವೆಲ್ಲರೂ ಯಾವಾಗ್ಲೂ ಒಂದಾಗಿ ನಗನಗ್ತಾ ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ನಮ್ಮ ತಂದೆಯವರ ಆಸೆ ಆಗಿತ್ತು. ಅವರ ಆಸೆ, ಆಕಾಂಕ್ಷೆ, ಹಾರೈಕೆ ಎಲ್ಲ ಈ ಹಾಡಿನಲ್ಲಿದೆ. ಈ ಹಾಡು ಅಂದ್ರೆ ಅವ್ರಿಗೆ ಬಹಳ ಇಷ್ಟ, ಅದಕ್ಕೆ ನನಗೂ ಇಷ್ಟ. ಧರ್ಮಣ್ಣ, ಹಗಲು ರಾತ್ರಿ ದುಡಿದು ಈ ಮನೆನ ಒಂದು ಸ್ಥಿತಿ ತಂದಿ, ತಮ್ಮಂದ್ರನ್ನು ಓದಿಸಿ ದಡ ಸೇರಿಸ್ತಿ. ಈಗ ನಿನ್ ಜೀವಕ್ಕೂ ಆರಾಮ್ ಬೇಕು. ತ್ಯಾಗು ಬರ್ಲಿ, ಈ ಫಜೀತಿಗೆಲ್ಲ ಒಂದು ಟಿಮ್ ಹಾಕ್ಬಿಡೋಣ. ಆಮೇಲೆ ಅವ್ವ ಬಟ್ಟೆ ಹೊಲಿಯೋ ಹಂಗಿಲ್ಲ, ಅತ್ತಿಗೆ ಅಡಿಗೆ ಮಾಡೋ ಹಂಗಿಲ್ಲ. ಎಲ್ಲ ನೋಡಿದ್ರು ಮನೆ ತುಂಬಾ ಆಳು ಕಳೆ ತುಂಬಿರ್ತಾರೆ. ಆಮೇಲೆ ನಾನು ನನ್ನ ಗ್ಯಾರೇಜಿಗೆ ಬೀಗ ಜಡ್ದು ಇಲ್ಲಿಗೆ ಬಂದು ನಿಮ್ ಜೊತೆ ಆರಾಮಾಗಿದ್ದು ಬಿಡ್ತೀನಿ. ನಮಸ್ಕಾರ ನಮಸ್ಕಾರ. ಅಯ್ಯೋ ರಾಮ್ 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 ರಾಮ್. ಧರ್ಮರಾಜ್, ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್. ತ್ಯಾಗು ಬೇಟೆದು ವಿಷಯ ಕೇಳಿ ನಮ್ಗೆ ಬಹುತ್ ಖುಷಿ ಆಗಿದಾವ್. ಅವ್ರದ್ದು ಯಾವಾಗ ಬರ್ತದೆ? ಬರ್ತಾನೆ ಬಿಡೋ ಶೇರ್ಜಿ. ನಮ್ಗೆ ನಮ್ ತಮ್ಮ ಬರ್ತಾನೆ ಅಂತ ಖುಷಿ, ನಿನಗೆ ನಿನ್ನ ಅಸ್ಲು ಬಡ್ಡಿ ಚಕ್ರ ಬಡ್ಡಿ ಬರುತ್ತೆ ಅಂತ ಖುಷಿ. ಅರೆ ಭಾಯ್, ಹಿಂಗೆ ಯಾಕೆ ಮಾತಾಡ್ತಿದಾವ್? ನಮ್ ಹತ್ರ ಒಬ್ಬ ಅಣ್ಣ ಮನೆ ಅಡ ಇಟ್ರೆ ಇನ್ನೊಬ್ಬ ತಮ್ಮ ಸಾಲ ಚುಕ್ತಾ ಮಾಡಿ ಮನೆ ಬಿಡಿಸ್ಕೊಳಕ್ಕೆ ಬರ್ತಿದಾವ್. ಇದು ನಮ್ಗೆ ಮಾತ್ರ ಖುಷಿ, ನಿಮ್ಗೆ ಇಲ್ಲ? ಹೌದಲೇ ಶೇರ್ಜಿ, ಇಂಥ ಬೆಲದಂತ ಮಾತಾಡೆ ಬಡ್ಡಿ ಚಕ್ರ ಬಡ್ಡಿ ಜಡ್ದು ಬಿಡ್ತಿ ಮಗನೇ ನೀನು. ಸತ್ಯ ಸತ್ಯ, ಇದ್ರೊಂದು ಚೀಟಿ ಇತ್ತಮ್ಮ. ಏನ್ರೋ ಇದು, ಲಾಟ್ರಿ ಎತ್ತಾ ಇದ್ದೀರಾ? ಹೌದು, ಲಾಟ್ರಿನೇ. ಯಾಕೋ ಇದೆಲ್ಲ? ನಮ್ ಕಾಲೇಜಲ್ಲಿರೋ ಬ್ಯೂಟಿ ಕ್ವೀನ್ ಮಾತಾಡ್ಸೋದಿಕ್ಕೆ. ಲವ್ ಮಾಡೋಕಮ್ಮ. ಲವ್ ಮಾಡೋದಕ್ಕೂ ಮಾತಾಡೋದಕ್ಕೆ ಏನೋ ಸಂಬಂಧ? ಹೌದಪ್ಪ, ದಿನಕ್ಕೊಬ್ಬೊಬ್ರು ಸರದಿ ಪ್ರಕಾರ ಅವಳು ಫ್ರೆಂಡ್ಶಿಪ್ ಮಾಡಕ್ಕೋಸ್ಕರ ಟ್ರೈ ಮಾಡ್ತಾ ಇದೀವಿ. ಇವತ್ತು ಇದ್ರಲ್ಲಿರೋ ಚೀಟಿ ಎತ್ತಾಗ ಯಾರ ಹೆಸರು ಬರ್ತೋ ಅವನೇ ಹೀರೋ. ಯಾರೋ ಅವಳು? ಇನ್ಯಾರು, ನಮ್ ಕ್ಲಾಸ್ಮೇಟ್ ಆಶಾ. ನೀನೇ ಚೀಟಿ ಎತ್ತಿ ಆ ಅದೃಷ್ಟಶಾಲಿ ಹೆಸರು ಅನೌನ್ಸ್ ಮಾಡಿದ್ರು. ಎತ್ತುಗುರು, ಬೇಗ ಪ್ಲೀಸ್. ರಾಮಕೃಷ್ಣ, ಏನ್ರೋ ಇದು? ಲಾಟ್ರಿ ಬದಲು ಲಕ್ವ ಹೊಡಿತಾ ನನ್ಗೆ? ದೇವ್ರೆ, ಆ ಕರೆಂಟ್ ಹತ್ರ ಹೇಗಪ್ಪ ಹೋಗೋದು? ಬ್ಯೂಟಿ ಕ್ವೀನ್ ಇಲ್ಲೇ ಬರ್ತಾ ಇದ್ದಾಳೆ. ರಾಮಕೃಷ್ಣ, ಹೋಗಿ ನಿನ್ನ ಲಕ್ ಟೆಸ್ಟ್ ಮಾಡಮ್ಮ. ಅವಳು ಹೊಡೆದ್ರೆ ಅವಳ ಕೈನಲ್ಲಿ ಏಟ್ ತಿನ್ನೋಕು ಅದೃಷ್ಟ ಮಾಡಿರ್ಬೇಕಮ್ಮ. ನಡಿ. ಎಕ್ಸ್ಕ್ಯೂಸ್ ಮೀ, ಬಹಳ ಬಹಳ ಕಷ್ಟಪಟ್ಟು 2 ಬ್ಲಾಕ್ ಟಿಕೆಟ್ ತಂದಿದ್ದೀನಿ. ಇವತ್ ಸಂಜೆ ನಾವಿಬ್ರು ಸಿನಿಮಾ ತಗೋಣ, ಆಶಾ ಡೀರ್. ವಾಟ್ ಈಸ್ ದಿಸ್? 5 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಓದ್ತಿರೋ ಒಂದು ಹುಡುಗನ ಕೆನ್ನೆಗೆ ಒಂದು ಹುಡುಗಿ ಹೊಡೆಯುವಷ್ಟು ಧೈರ್ಯನ? ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅವಳು ಸೊಪ್ಪು ಅಡಗಿಸೋಷ್ಟು ಧೈರ್ಯ ಇದೆ ನಿನಗೆ? ಅಧೈರ್ಯ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಕಣ್ರು. ಟ್ರೈ ಮಾಡ್ಲಿ ಬಿಡೋ ಬಾಬು, ಸೋತರ ಲಿಸ್ಟ್ ಅಲ್ಲಿ ಇವನ್ ಹೆಸರು ಸೇರಿಸಿದ್ರಾಯ್ತು. ನೋಡ್ತಾ ಇರು, ಈ ಮೈನಾ ಹಕ್ಕಿಗೆ 24 ಗಂಟೆ ಒಳಗಡೆ ನಾನು ಕಾರ್ಡ್ ಹಾಕ್ಲಿಲ್ಲ, ನನ್ನ ಹೆಸರು ಸತ್ಯರಾಜೇ ಅಲ್ಲ. ಇಟ್ ಇಸ್ ಎ ಚಾಲೆಂಜ್. ಏನು, ಅವನ್ ನನ್ ಮೇಲೆ ಚಾಲೆಂಜ್ ಮಾಡಿದ್ನ? ಹೌದು ಕಣೆ, ಇನ್ 24 ಗಂಟೆಲಿ ನಿನ್ನ ಕಾಲ್ ಹಾಕಿ ನಿನ್ನನ್ನು ಹಿಡಿತಾನಂತೆ. ಹೌದು, ಏನು ಅವನ ಹೆಸರು? ಸತ್ಯರಾಜ್ ಅಂತ.
ಹೇಗಿದೆಯಾ ಅವನ್ ಪರ್ಸನಾಲಿಟಿ? ದಪ್ಪಗಿದಾನ, ತೆಳಗಿದಾನ, ಎರಡಕ್ಕೂ ಮಧ್ಯ, ಉದ್ದನ ಗಿಡ್ಡನ? ಉದ್ದನೂ ಇಲ್ಲ ಗಿಡ್ಡನೂ ಇಲ್ಲ, ಸಮ ಆಗಿದ್ದಾನೆ. ಎಂತ ಹೆಣ್ಣಾದ್ರೂ ಸೋಲುವಂತ ರೂಪ ಕಣೆ ಒಂದು. ಈ ಆಶಾ ಸೋಲವಳಲ್ಲ, ಸವಾಲ್ಗೆ ಸವಾಲ್ ಹಾಕೋಣ ಕಣೆ. ನಿನ್ನ ಎಲ್ಲ ಸವಾಲ್ಗೂ ನಾನು ಸಿದ್ಧ. ನನಗೆ ನೀನ್ ಬೇಕು, ನಿನ್ನ ಮೈತ್ರಿ ಬೇಕು. ನಿನ್ನ ಸೌಂದರ್ಯನ ವರ್ಣನೆ ಮಾಡೋಕೆ ನನ್ನಲ್ಲಿ ಪದಗಳೇ ಇಲ್ಲ. ವರ್ಲ್ಡ್ ಡಿಕ್ಷನರಿ ಎಲ್ಲ ಸ್ಟಡಿ ಮಾಡಿದೆ, ಬಟ್ ನೋ ಯೂಸ್. ನಿನ್ನ ಬಟ್ಟಲು ಗಣ್ಣು, ನಿನ್ನ ಗುಲಾಬಿ ಕೆನ್ನೆ, ರೇಷ್ಮೆ ಅಂತ ಕೂದಲು, ಸಂಪಿಗೆ ಅಂತ ಮೂಗು. ಏನ್ ಗುರು, ಅವಳ ಸೌಂದರ್ಯ ವರ್ಣನೆ ಮಾಡ್ತಾ ಮಾಡ್ತಾ ಕವಿ ಆಗ್ತಿದೆಯಲ್ಲಪ್ಪ. ಏಯ್, ಇದು ಫಾರ್ಮುಲಾ ನಂಬರ್ 1, ತಿಳ್ಕೊ. ಏನ್ ಗುರು ಅದು? ಯಾವುದೇ ಹುಡುಗಿ ಜೊತೆ ಸ್ನೇಹ ಬೆಳೆಸ್ಕೋಬೇಕಾದ್ರೂ ಫಸ್ಟ್ ಆಫ್ ಆಲ್ ಅವಳನ್ನ ಹೊಗಳಿ ಅಟ್ಟಕ್ಕೆ ಏರಿಸ್ಬೇಕು. ಅದು ಹ್ಯಾಕ್ ಗುರು? ಇಂತಹ ಕಣ್ಗಳನ್ನ ನೋಡೇ ಇಲ್ಲ. ಇದು ಕಣ್ಗಳಲ್ಲ, ನಕ್ಷತ್ರ ಅಂತ ಹೇಳ್ಬೇಕು. ಇದು ಹುಬ್ಬಲ್ಲ, ಕಾಮನ ಬಿಲ್ಲು. ನಿನ್ನ ನಡಿಗೆ ನವಿಲು, ಕಂಠ ಕೋಗಿಲೆ, ಮುಖ ಮಲ್ಲಿಗೆ. ಅವಳು ಹಾಗೆ ಕರಗಿ ನಾಚಿ ನೀರಾಗಿ ಹರಿದೋಗ್ತಾಳೆ. ಆಮೇಲೆ ಗುರು, ಹರಿದೋಗ್ತಾಳೆ ಅಷ್ಟೇ. ಇದೆಲ್ಲ ಸಾಧ್ಯ ಅಲ್ಲ ಗುರು. ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊಂಡಿಲಿ ಅಂತ ಹುಡುಗಿನು ತಾನು ಭಾರಿ ಸುಂದರಿ ಅಂತ ತಿಳ್ಕೊಂಡಿರ್ತಾಳೆ. ಯಾವನಾದ್ರೂ ಲೈನ್ ಹೊಡೆದ್ರೆ ಸಾಕು, ಬೀಳ್ತಾಳೆ, ಲೈನ್ ಬಂದು ಬಿದ್ದು ಬಿಡ್ತಾಳೆ. ಓ, ಅದ ಫಾರ್ಮುಲಾ. ಆ ಫಾರ್ಮುಲಾ ಯಾವತ್ತು ತೋರಿಸ್ತೀಯ? ನಾವು ನಮ್ಮ ಕಾಲೇಜ್ ಆನ್ಯುವಲ್ ಪಿಕ್ನಿಕ್ ಹೋಗ್ತೀವಿ ನೋಡು, ಅವತ್ತು ತೋರಿಸ್ತೀನಿ. ಆಶಾ, ನಿಮ್ಮ ಈ ಸೌಂದರ್ಯ ನೋಡಿ ಕಲ್ಲು ಕೂಡ ಕವಿತೆ ಹಾಡುತ್ತೆ. ಹುಟ್ಟು ಮೂಗಾನು ಮಾತಾಡ್ಬಿಡ್ತಾನೆ. ನಿಮ್ ಮಾತ್ ಕೇಳ್ತಾ ಇದ್ರೆ ನಾನು ಮೂಗಿ ಆಗ್ಬಿಡ್ತೀನಿ. ನಿಮ್ಮಂಥವ್ರ ಸ್ನೇಹ ಮಾಡೋಕೆ ಅದೃಷ್ಟ ಬೇಕು. ಆಶಾ, ನನಗೆ ನಿಮ್ಮನ್ನು ಹೀಗೆ ತಪ್ಕೊಂಡಿರ್ಬೇಕು ಅಂತ ಆಸೆ. ನನಗೂ ನಿಮ್ಮನ್ನ ಹೀಗೆ ತಪ್ಕೊಂಡಿರ್ಬೇಕು ಅಂತ ಆಸೆ. ಆಶಾ, ಹಾಗಾದ್ರೆ ನಾಳೆ ನೀವು ನನ್ಗೆ ಎಲ್ಲಿ ಸಿಗ್ತೀರಾ? ನಾಳೆ ಅಶೋಕ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತೀರಾ? ಎಕ್ಸ್ಕ್ಯೂಸ್ ಮೀ, ಆಶಾ ಎಲ್ಲಿದ್ದಾರೆ? ಅಲ್ಲಿ ಆಫೀಸ್ನಲ್ಲಿದ್ದಾಳೆ. ಥ್ಯಾಂಕ್ ಯು. ವೆಲ್ಕಮ್. ನೀವೆಲ್ಲ ಹೋಗಿ, ನಾನು ವಿಚಾರಿಸ್ಕೊತೀನಿ. ಲೇಡೀಸ್ ರೂಮ್ ಯಾಕೆ ಹೋಗಿದ್ದೆ? ಸಾರಿ ಮೇಡಮ್, ನಾನು ಆಫೀಸ್ ಅಂತ ತಿಳ್ಕೊಂಡು ಒಳಗಡೆ ಹೋದೆ. ಅಲ್ಲಿ ಶಟ್ ಅಪ್. ಮಾಡೋದ್ ಮಾಡ್ಬಿಟ್ಟು ಸುಳ್ಳು ಬೇರೆ ಹೇಳ್ತೀಯಾ? ಅಯ್ಯೋ, ಐ ಪ್ರಾಮಿಸ್, ಅಂತದೇನು ನಾನು ಮಾಡ್ಲಿಲ್ಲ. ನಾನಿರೋವರೆಗೂ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಹುಡುಗಿರಿ ಕಾವಲಿರೋ ನಾನು ಯಾರು ಗೊತ್ತಾ? ಸೈಸ್ನ ಶೋಪಣಗಿ. ಶಟ್ ಅಪ್. ಶೂರ್ಪಣಕಿ ಅಲ್ಲ, ಜಾರ್ಜ್ ಜಾನಕಿ, ಬಾಕ್ಸಿಂಗ್, ಕುಂಗ್ ಫು ಕ್ವೀನ್. ನಿಜ ಹೇಳೋ, ಯಾಕಿಲ್ಲ ಬಂದೆ? ನಾ ಆಶಾ ನೋಡಕ್ ಬಂದೆ. ಹೈವಾನ್, ಕಳ್ಳನ್ ಗೊತ್ತು ಪಿಳ್ಳೆನೆವನ. ನಿನ್ನ ಮೈ ಮೂಳೆನೆಲ್ಲ ಪುಡಿ ಪುಡಿ ಮಾಡಿ, ನಿನ್ನ ಮೈನ ಕೊಚ್ಚಿ ಕೈಮಾ ಮಾಡಿ ನಾಡು ಮಿಟ್ರಿ ಹೋಟ್ಲು ಕಳಿಸ್ಬಿಡ್ತೀನಿ. ಈ ಜಾರ್ಜ್ ಜಾನಕಿ ಕೈ ಸಿಕ್ಕಿದ ಮೇಲೆ ಮುಗಿತು ನಿನ್ ಕತೆ. ಯಾರು ಕಾಪಾಡಕ್ ಸಾಧ್ಯ ಇಲ್ಲ. ಆತನಿಗೆ ಈಜು ಬರುತ್ತಾ ಇಲ್ವಾ? ಯಾರಾದ್ರೂ ಏನಮ್ಮ ಗುರು, ನಿನ್ ಫಾರ್ಮುಲಾ ನಂಬರ್ 1 ನೀರಿನಲ್ಲಿ ಮುಳುಗ್ ಹೋಯ್ತಾ? ಫಾರ್ಮುಲಾ ನಂಬರ್ 2 ನಾಳೆ ಏನ್ ಮೋಡಿ ಮಾಡುತ್ತೆ ಅಂತ ನೀವೇ ನೋಡ್ತೀರಿ. ಯು ಇಡಿಯಟ್, ಕಣ್ ಕಾಣಿಸಲ್ವೇನೋ? ದೊಡ್ಡ ದೊಡ್ಡ ಬಟ್ಲು ಕಣ್ಣೀರೋಳು ನೀನು. ನೀನೇ ನೋಡ್ಕೊಂಡ್ ಬರ್ಬಾರ್ದಾಗಿತ್ತಾ? ಶಟ್ ಅಪ್. ರಸ್ತೆಯಲ್ಲಿ ನಡಿಬೇಕಾದ್ರೆ ಕನ್ಸ್ ಕಾಣಬಾರ್ದು. ಕಂಡ್ರೆ ಹೀಗೆ ಆಗೋದು. ಯಾರ ಬಗ್ಗೆ ಕನ್ಸ್ ಕಾಣ್ತಾ ಇದ್ದಿ ಡಾರ್ಲಿಂಗ್? ವಿಷ್ಣುವರ್ಧನ್, ಅಂಬರೀಶ್? ಡೋಂಟ್ ಟಾಕ್ ರಬಿಶ್. ಹಾ, ಇದೇ ನಿನ್ ಮನೇನೆ ಚಿನ್ನ. ನೀನು ಒಂಟಿ, ನಾನು ಒಂಟಿ. ಇಬ್ರು ಈ ಸಂಜೆ ಸೇರಿದ್ರೆ ಮಜವೋ ಮಜಾ. ಇಲ್ಲೇ ಹತ್ರದಲ್ಲಿ ಬಾರ್ ಇದೆ. ಗೋಲ್ಡ್ ಬೇರ್ ಹಾಕೊಂಡು ಕಬ್ಬನ್ ಪಾರ್ಕಲ್ಲಿ ಕಾಲಾಡಿಸ್ತಾ ಮಲಗಿದ್ರೆ ಕೆನ್ನೆಗೆ ಹೊಡಿತೇನೆ ನನ್ ಕಲಂಗಡಿ. ನಿಧಾನ ನಿಧಾನ. ಈ ಕಲ್ಲಂಗಡಿ ತಂಟೆಗೆ ಹೋದ್ರೆ ನೀನು ಮುಖ ಮೂತಿ ಎಲ್ಲ ಎತ್ತಂಗಡಿ ಮಾಡ್ಬಿಡ್ತೀನಿ. ಯಾರೋ ನೀನು? ಇವಳಿಗೆ ಅಣ್ಣನ ತಮ್ಮನ ನೀನು?
ಎರಡೂ ಅಲ್ಲ. ಮತ್ತಿನ್ಯಾರು? ಹ್ಮ್. ನೋಡು ಮಗು, ಸುಂದರವಾದ ಹುಡುಗಿರ ಹತ್ರ ಹೀಗೆ ಚೀಪಾಗಿ ನಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಇದಲ್ಲ